ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಬೆಸ್ಟ್ ಇಂಡಿಯನ್ ಕುಕಿಂಗ್ ಚಾನಲ್ಗೆ ಆದರದ ಸ್ವಾಗತ. ಇವತ್ತು ನಾವು ಅವರೆಕಾಯಿ ಹುಳಿ ಸಾರು ಮಾಡೋಣ. ಹಳ್ಳಿ ಸೊಗಡಿನ ಅವರೆಕಾಯಿ ಹುಳಿ ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದು ಮುದ್ದೆಗೆಲ್ಲ ಸೂಪರಾಗಿರ್ತದೆ. ಬನ್ನಿ, ಈ ರುಚಿಕರವಾದ ಅವರೆಕಾಯಿ ಹುಳಿ ಸಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಅವರೆಕಾಯಿ ಹುಳಿ ಸಾರು ಮಾಡೋದಕ್ಕೆ ಅವರೆಕಾಯಿನ ತೊಗೊಬೇಕು. ಈರುಳ್ಳಿ, ಟೊಮೊಟೊ 3, 1 ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 1 ಗೆಡ್ಡೆಕೋಸನ್ನ ಕಟ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಕೊತ್ತಂಬರಿ, 1-2 ಬದನೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಎಣ್ಣೆ ಒಂದು 5 ಸ್ಪೂನಷ್ಟು ಎಣ್ಣೆ ಇರಲಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲವನ್ನು ಹಾಕಿ ಚೆನ್ನಾಗಿ 1-2 ನಿಮಿಷ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊನ ಸೇರಿಸ್ಕೊಳ್ಳಿ. ಒಂದು 3 ನಾಟಿ ಟೊಮೊಟೊನ ಸಣ್ಣದಾಗಿ ನಾವಿಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಮಸಾಲೆ ರುಬ್ಬಿ ಹಾಕೋ ಅವಶ್ಯಕತೆ ಏನಿಲ್ಲ. ಟೊಮೊಟೊ ಕಟ್ ಮಾಡೋದು, ತರಕಾರಿ ಕಟ್ ಮಾಡೋದು, ಅವರೆಕಾಯಿ ಬಿಡಿಸಿ ಹಾಕಿದ್ರೆ ಬೇಗ ಈಸಿಯಾಗಿ ಸಾರು ರೆಡಿ ಆಗೋಗುತ್ತೆ. ನೋಡಿ, ಇವಾಗ ಟೊಮೊಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ವಲ್ಲ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಸಾಫ್ಟ್ ಆಗೋಬೇಕು, ಅಲ್ಲಿವರೆಗೂ ನಾವಿಲ್ಲಿ ಟೊಮೊಟೊನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಈ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡೋಣ. ಈ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಬೇಗ ಎಲ್ಲ ಪದಾರ್ಥನೂ ಬೇಗ ಸಾಫ್ಟ್ ಆಗೋಗುತ್ತೆ. ಈಗ ಟೊಮೊಟೊನೂ ಸಾಫ್ಟ್ ಆಗೋಗುತ್ತೆ. 1-2 ನಿಮಿಷ ಕಾಲ ಹೀಗೆ ತಿರುಗಿಸ್ಕೊಡ್ತಾಯಿರಿ, ಆಗ ಟೊಮೊಟೊನೂ ಸಹ ಸಾಫ್ಟ್ ಆಗೋಗುತ್ತೆ. ನೋಡಿ, ಇವಾಗ ಟೊಮೊಟೊನೂ ಸಾಫ್ಟಾಗಿ ಬೇಯ್ತಾ ಇದೆ. ನೋಡಿ, ಬೇಕಾದರೆ ನಿಮಗೆ ಕುಕ್ಕರಲ್ಲೂ ಸಹ ಎಲ್ಲ ಒಗ್ಗರಣೆ ಹಾಕಿದ್ಮೇಲೆ ಕುಕ್ಕರಲ್ಲಿ ಹಾಕಿ 2 ವಿಸಿಲ್ನ ಕೂಗಿಸ್ಕೊಂಡ್ರೆ ಸಾರು ರೆಡಿಯಾಗೋಗುತ್ತೆ. ನಾನಿಲ್ಲಿ ಈ ರೀತಿ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ನಾವು ಅವರೆಕಾಯಿನ ಬಿಡಿಸ್ಬಿಟ್ಟು ಈ ರೀತಿಯಾಗಿ ಒಂದು ಅರ್ಧ kg ಅವರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅವರೆಕಾಯಿನೂ ಸಹ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಈಗ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ, ನಿಮಗೆ ಯಾವುದು ಇಷ್ಟವಾಗುತ್ತೋ ಬದನೆಕಾಯಿನ ಅದನ್ನು ಸೇರಿಸ್ಕೊಳ್ಳಿ. ಯಾವುದು ಇರ್ತದೋ ಅದನ್ನು ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಗೆಡ್ಡೆಕೋಸು ಇದ್ದು ಅದನ್ನು ಸೇರಿಸ್ಕೊಳ್ಳಿ. ಹೂಕೋಸು ಇದ್ದರೆ ಹೂಕೋಸು ಸೇರಿಸ್ಕೊಳ್ಳಿ. ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆನೂ ಸೇರಿಸ್ಕೊಳ್ಳಿ. ನಿಮಗೆ ಯಾವುದು ಇಷ್ಟವಾಗಿರುತ್ತೋ ತರಕಾರಿ ಅದನ್ನು ಸೇರಿಸ್ಕೊಬೋದು. ಎಲ್ಲನೂ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಹೂಕೋಸು, ಗೆಡ್ಡೆಕೋಸು, ಆಲೂಗಡ್ಡೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಸಾರು ಅಂತೂ. ನೋಡಿ, ಇವಾಗ ಇದನ್ನೆಲ್ಲ ಸೇರಿಸಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಈಗ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಮನೆಯಲ್ಲೇ ಇರುವಂಥ ಅಚ್ಚ ಖಾರದ ಪುಡಿ, ನಿಮ್ಮ ಮನೇಲಿ ಯಾವುದು ಸಾಂಬಾರಿಗೆಲ್ಲ ಹಾಕ್ತಿರೋ ಆ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ ಈ ರೀತಿಯಾಗಿ. ಈಗ ನಿಮಗೆ ಎಷ್ಟು ಖಾರ ಬೇಕನ್ನಿಸುತ್ತೋ ಅಷ್ಟು ಖಾರನ ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ. ಮೇಯ್ನಾಗಿ ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇಲ್ಲಿ ಮಸಾಲೆನೂ ಸಹ ರುಬ್ಬಿ ನಾವು ಹಾಕ್ಕೊತಾ ಇಲ್ಲ. ಬರೀ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಇಷ್ಟೇ ನಾವು ಸೇರಿಸ್ಕೊತಾ ಇರೋದು. ಇನ್ನು ಮಸಾಲೆನೂ ಸಹ ರುಬ್ಕೊಂಡು ಹಾಕ್ಕೊತಾ ಇಲ್ಲ. ನಿಮಗೆ ಬೇಕಂದರೆ ಮಸಾಲೆನ ರುಬ್ಬಿ ಸೇರಿಸ್ಕೊಬೋದು.
ಇಲ್ಲಿ ಹುಳಿ ಸಾರು ಮಾಡ್ತಾ ಇರೋದು ಕಾರಣಕ್ಕೆ ಮಸಾಲೆ ರುಬ್ಬಿ ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಹೊತ್ತು ಕಾಳು ಸಹ ಎಣ್ಣೆಯಲ್ಲೇ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ಈ ಕಾಳೆಲ್ಲ ಬೇಗ ಸಾಫ್ಟ್ ಆಗೋಗುತ್ತೆ. ಈಗ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಅದಕ್ಕೆ ದಪ್ಪ ಇರೋ ಪಾತ್ರೆನೇ ಇಟ್ಕೊಬೇಕು. ಈ ರೀತಿ ಇವಾಗ ಸೇರಿಸಾದ್ಮೇಲೆ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ನಾನು ಸ್ವಲ್ಪ ಇಲ್ಲಿ ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ನೀರಲ್ಲಿ ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ. ಈಗಲೇ ಸೇರಿಸ್ಕೊಳೋದು ಬೇಡವಾ, ಇದು ಕಾಳೆಲ್ಲ ಸಾಫ್ಟ್ ಆಗಬೇಕು, ಅದಾದಮೇಲೆ ಸೇರಿಸ್ಕೊಬೇಕು ಹುಣಸೆ ಹಣ್ಣು ರಸನ. ಈಗಲೇ ಸೇರಿಸ್ಕೊಂಡ್ಬಿಟ್ರೆ ಕಾಳು ಬೇಗ ಸಾಫ್ಟ್ ಆಗೋದಿಲ್ಲ, ಹುಳಿ ಬಿದ್ದುಬಿಟ್ರೆ ಬೇಗ ಸಾಫ್ಟ್ ಆಗೋದಿಲ್ಲ. ಇನ್ನೇನು ಇಳಿಸ್ತೀವಿ ಅನ್ನುವಾಗ ಆಗ ಹುಣಸೆಹಣ್ಣು ರಸನ ಸೇರಿಸ್ಕೊಬೇಕು. ಹುಣಸೆಹಣ್ಣು ರಸ ಹಾಕಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸಾರು. ಈಗ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನೂ ಸಹ ಸೇರಿಸ್ಕೊಂಡು ಒಂದು 10-20 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಬೇಗ ಕಾಳೆಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕು. ಇಲ್ಲಾಂದರೆ ಈಗ ಕುಕ್ಕರಲ್ಲೂ ಸಹ ಹಾಕ್ಕೊಂಡು ಬೇಯಿಸ್ಕೊಬೋದು. ಕುಕ್ಕರಲ್ಲೂ ಸಹ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಫ್ಟಾಗಿ ಹೋಗುತ್ತೆ. ನೋಡಿ ಇವಾಗ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟಿಡೋಣ, ಯಾಕಂದರೆ ಕಾಳೆಲ್ಲ ಬೇಗ ಸಾಫ್ಟ್ ಆಗಬೇಕಲ್ವಾ. ತಟ್ಟೆ ಮುಚ್ಚಿಕ್ಕಿದ್ರೆ ಬೇಗ ಬೇಯುತ್ತೆ. ನೋಡಿ ಇವಾಗ ಆಲ್ಮೋಸ್ಟು ರೆಡಿ ಆಗ್ತಾ ಬಂದಿದೆ. ನೋಡಿ ಈ ರೀತಿಯಾಗಿ ನೋಡಿ ಇವಾಗ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು 20 ನಿಮಿಷ ಕಾಲ ಆಗಿತ್ತು. ನೋಡಿ ಇವಾಗ ಒಂದು ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ. ಈಗ ಹುಣಸೆಹಣ್ಣು ರಸನ ಸೇರಿಸ್ಕೊಂಡ್ಬಿಟ್ರೆ ಅಲ್ಲಿವರೆಗೂ ಕಾಳು ಸಹ ಸಾಫ್ಟಾಗಿ ಹೋಗುತ್ತೆ. ನೋಡಿ ಇವಾಗ ನಾವು ಒಂದು ಲಿಂಬೆಹಣ್ಣು ಗಾತ್ರದಷ್ಟು, ನಿಮ್ಗೆ ಎಷ್ಟು ಹುಳಿ ತಿಂತೀರೋ ಅಷ್ಟು ಹುಳಿನ ಸೇರಿಸ್ಕೊಳ್ಳಿ. ಜಾಸ್ತಿ ಹುಳಿ ಬೇಡ, ಸ್ವಲ್ಪ ಹುಳಿ ಆದರೆ ಸಾಕು. ಮುದ್ದೆಗೆಲ್ಲ ಸೂಪರಾಗಿರ್ತದೆ ಇದು. ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ತುಂಬ ಚೆನ್ನಾಗಿರ್ತದೆ ಇದು. ನೋಡಿ ಇವಾಗ ರೆಡಿ ಆಗಿದೆ. ಇವಾಗ ಇದು ಆಲ್ಮೋಸ್ಟು ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಸಹ ಬಿಡ್ತಾ ಬಂದಿದೆ. ನೋಡಿ ರೆಡಿಯಾಗಿದೆ ಅಂದರೆ ಈ ರೀತಿಯಾಗಿ ಗೊತ್ತಾಗೋಗುತ್ತೆ ನಮಗೆ. ಈಗ ಬಿಸಿ ಬಿಸಿಯಾದ ಅವರೆಕಾಯಿ ಹುಳಿ ಸಾರು ರೆಡಿಯಾಗಿದೆ ನೋಡಿ. ಇದು ಮುದ್ದೆಗೆ, ಅನ್ನಕ್ಕೆ ಎಲ್ಲ ಸೂಪರಾಗಿರ್ತದೆ. ನೋಡಿ ಬಿಸಿ ಬಿಸಿಯಾದ ಅವರೆಕಾಯಿ ಹುಳಿ ಸಾರು ರೆಡಿಯಾಗಿದೆ. ನಿಮಗೆ ಬೇಕಂದರೆ ಇದಕ್ಕೆ ಹೂಕೋಸು, ಆಲೂಗಡ್ಡೆ ಎರಡೂ ಸಹ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರ್ತದೆ. ರೆಡಿ ಆಗ್ತದೆ ಆಲ್ಮೋಸ್ಟ್ ಇದು. ಇವಾಗ ಹುಣಸೆಹಣ್ಣು ರಸನೂ ಸೇರಿಸ್ಕೊಂಡಿದ್ವಲ್ಲ, ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ, ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿದೆ, ಎಲ್ಲ ಕಡೆನೂ ಹುಳಿ ಹಿಡಿದಿದೆ. ಇವಾಗ ಈ ರೀತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೋದು. ಬೇಕಂದರೆ ನಿಮಗೆ ಕುಕ್ಕರಲ್ಲೂ ಸಹ ಕೂಗಿಸ್ಕೊಬೋದು, ಬೇಗ ಈಸಿಯಾಗಿ ಆಗೋಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ. ಆದರೆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟು. ನೋಡಿ ಈ ರೀತಿ ಎಣ್ಣೆ ಎಲ್ಲ ಸೈಡಲ್ಲಿ ಜರುಗ್ತಾ ಬಂದಿದೆ. ನೋಡಿ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ
ನೋಡಿ ಈ ರೀತಿಯಾಗಿ ಆಗ್ತಾಯಿದೆ ಅನ್ನೋವಾಗ ಇದು ರೆಡಿ ಆಗಿದೆ ಅನ್ನೋ ಅರ್ಥ. ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೂ ಗೊತ್ತಾಗುತ್ತೆ. ಈ ರೀತಿ ಎಣ್ಣೆ ಎಲ್ಲ ಮೇಲೆ ಸುತ್ತಲೂ ನಿಂತ್ಕೊಳ್ಳೋಕ್ಕೆ ಶುರು ಮಾಡುತ್ತೆ, ಆಗ ಇದು ರೆಡಿಯಾಗಿದೆ. ನೋಡಿ ಇವಾಗ ಇದು ಬಿಸಿ ಬಿಸಿಯಾಗಿ ರೆಡಿ ಆಗ್ತಾಯಿದೆ. ಸ್ಪೆಷಲಿ ಇದು ಮುದ್ದೆಗೆ ಮಾತ್ರ ಸೂಪರಾಗಿರ್ತದೆ ಇದು. ನೋಡಿ ಇವಾಗ ಬಿಸಿ ಬಿಸಿಯಾದ ಅವರೆಕಾಯಿ ಹುಳಿ ಸಾರು, ಈಗ ಬಿಸಿ ಬಿಸಿಯಾದ ಅವರೆಕಾಯಿ ಹುಳಿ ಸಾರು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.